जयाच्या जनी जन्म नामार्थ झाला, जयाने सदा वास नामात केला, जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 28 ಮೇ ಶ್ರೀ ಮಹಾರಾಜರ ಪ್ರವಚನ, ಪ್ರಪಂಚವನ್ನು ಭಗವಂತನದೆಂದು ತಿಳಿದು ಮಾಡಬೇಕು. ಪ್ರಪಂಚವನ್ನು ಭಗವಂತನದೆಂದು ತಿಳಿದು ಮಾಡಬೇಕು. ತಿಳಿದು ಅಂದರೆ ಎಲ್ಲಿಂದ ತಿಳ್ಕೋಬೇಕಪ್ಪ? ಈ ಮನಸ್ಸು ಹಾಗೂ ಬುದ್ಧಿಯಿಂದ ತಿಳ್ಕೋಬೇಕು. ಇನ್ ಅವರ್ ಅವೇರ್ನೆಸ್ ಏನು, ಈ ಪ್ರಪಂಚ ಯಾರು ಕೊಟ್ಟಿದ್ದಾನೆ ಅವಂದದು. ನಮ್ಮ ಮೂಲ ಪರಂಪಿತ ಪರಮಾತ್ಮ ಭಗವಂತ ಅನ್ನೋಣ, ಈಶ್ವರ ಅನ್ನೋಣ, ಅವನಿಂದ ನಾವೆಲ್ಲರೂ ಬಂದಿರೋದು. ಅದಕ್ಕೆ ಮಾಧ್ಯಮ ಏನಿದೆ, ನಮ್ಮ ಬಯೋಲಾಜಿಕಲ್ ಫಾದರ್ ಮದರ್ ಅವರು ಅದಕ್ಕೆ ಮಾಧ್ಯಮ, ಮೀಡಿಯಮ್. ಅಲ್ಲಿಂದ ನಮ್ಮ ಪ್ರಪಂಚ ಏನಿದೆಯೋ, ನಮ್ಮ ಪ್ರಪಂಚ ಅಂದರೆ 5 ಜನ ಕೂಡಿ ಮಾಡುವ ಪ್ರಪಂಚ ಅಂದರೆ 5 ಜನದ ಜೊತೆ ನಮ್ಮ ಸುತ್ತಮುತ್ತಲು ಏನೇನಿದೆಯೋ, ನಮ್ಮ ಮನೆ, ನಮ್ಮ ಸುತ್ತಮುತ್ತಲು ಇರೋ ಪರಿಸರ, ನಮ್ಮ ಲೊಕ್ಯಾಲಿಟಿ, ನಮ್ಮ ಜೊತೆಗಿರುವ ಪ್ರಾಣಿ ಪಶುಗಳು, ಗಿಡ ಗುಡ್ಡ, ನಮ್ಮ ಸುತ್ತಮುತ್ತಲು ಏನೇನಿದೆ ಎಲ್ಲವೂ ಸೇರಿ ನಮ್ಮ ಪ್ರಪಂಚದಲ್ಲಿ ಸಮಾವೇಶ ಆಗುತ್ತದೆ. ಈ ಪ್ರಪಂಚ ನಾನು ತಗೊಂಬಂದಿಂದ ಬರುವಾಗ, ಹುಟ್ಟುವಾಗ ತಗೊಂಬಂದಿಂದ, ನಾನು ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ ಅಂದರೆ ಎಲ್ಲಿಂದ ಬಂತೀವೆಲ್ಲ? ಇದೆಲ್ಲವೂ ಬಂದಿದ್ದು ಪ್ರಪಂಚ ನನ್ನ ಕರ್ಮಾನುಸಾರವಾಗಿ. ಹಾಗಾಗಿ ಅವರೆಲ್ಲ ಯಾರನ್ನು ಕೊಟ್ಟಿದ್ದಾನೋ, ಒಂದು ಗಿಡ ನಾನು ಹಚ್ಚಿದ್ರೂ ಕೂಡ ಆ ಗಿಡಕ್ಕೂ ನನಗೂ ಋಣಾನುಬಂಧನ ಉಂಟು. ನಮ್ಮ ಮನೆಯಲ್ಲಿ ನಾಯಿ ಇದ್ದರೆ ಆ ನಾಯಿಗೂ ನನಗೂ ಋಣಾನುಬಂಧನ ಉಂಟು. ನಾಯಿಗೂ ನನಗೂ ನಂಟುಂಟು, ಆ ಗಿಡಕ್ಕೂ ನನಗೂ ನಂಟುಂಟು, ಆ ವ್ಯಕ್ತಿಗೂ ನನಗೂ ನಂಟುಂಟು. ಯಾಕೆಂದರೆ ಎಲ್ಲ ಭಗವಂತಂದೇ ಇರೋದು. ಅದು ಅವನೇ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಯಾಕಪ್ಪ ಅಂದರೆ ಈ ಜನ್ಮದಲ್ಲಿ, ನರಜನ್ಮದಲ್ಲಿ ಪುನಃ ಬಂದು ನಿನ್ನ ಕರ್ಮದಿಂದ ಬಿಡುಗಡೆ ಮಾಡಿಕೊಂಡು ಋಣಾನುಬಂಧನದಿಂದ ಮುಕ್ತನಾಗಿ ನೀನು ನನ್ನಲ್ಲಿ ಬಂದು ಪುನಃ ಸೇರ್ಕೋ ಅನ್ನೋದಕ್ಕೆ ಇದನ್ನು ಅವನು ಕೊಟ್ಟಿದ್ದಾನೆ ಅಂತ ತಿಳಿದು ನಾವು ಯಾವಾಗಲೂ ಅರಿವಿನಲ್ಲಿ ಇಟ್ಕೊಂಡು ಪ್ರಪಂಚವನ್ನು ಮಾಡ್ತಿರ್ಬೇಕು. ಹಾಗಾಗಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಅವ್ರ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೊಂಡು, ಅವ್ರ ವಿಚಾರ ಇಟ್ಕೊಂಡು ತಲೆ ಒಳಗೆ, ಅವ್ರ ವಿಚಾರ ಇದ್ದರೆ ಭಗವಂತ ಇರೋದಿಲ್ಲ ಅಲ್ಲಿ. ನಾವು ಯಾರ್ಯಾರು ಈಗ ರಸ್ತೆಯಲ್ಲಿ ಹೋಗುವಾಗ ಒಬ್ಬ ಯಾರೋ ನಮಗೆ ಟಕ್ಕರ್ ಹೊಡಿತಾನೆ ಅನ್ಕೊಂಬೋಣ, ಡ್ಯಾಶ್ ಮಾಡ್ತಾನೆ ಅನ್ಕೊಂಬೋಣ. ಡ್ಯಾಶ್ ಮಾಡೋದು ಕೂಡಲೇ ನಾವು ಒಂದೊಂದ್ಸತಿ ಅವನನ್ನು ನೋಡೋದು ಇಲ್ಲ, ಓಕೆ ಸಾರಿ ಅಂತಾನೆ ಅವನು, ಓಕೆ ಚಲೋ ಬೈ ಅಂತ ಮುಂದೆ ಹೋಗ್ಬಿಡ್ತೀವಿ. ನಾವು ಅವನ ಜೊತೆ ನಿಂತ್ಕೊಂಡು ಪರಸ್ಪರವಾಗಿ ಓಹೋ ನಿಮ್ಮಿಂದ ನನಗೆ ತೆಗಲ್ತು ಅಂದ್ಬಿಟ್ಟು ನಾವೇನು ಅದ್ರ ಬಗ್ಗೆ ವಾರ್ತಾಲಾಪ ಮಾಡ್ತೀವ ಇಲ್ವಾ? ಹಾಗೆಯೇ ಎಲ್ಲ ಸಂಬಂಧಗಳು ಕ್ಷಣಿಕ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಇಂಥದ್ದೊಂದು ಬೇಕು ಅಥವಾ ಇಂಥದ್ದೊಂದು ಬೇಡ ಎಂದು ಅನಿಸುವುದಿರುವುದಕ್ಕೆ ವೈರಾಗ್ಯವೆನ್ನುತ್ತಾರೆ. ವೈರಾಗ್ಯ ಅಂತ ಹಲವಾರು ಜನಕ್ಕೆ ಏನು ವೈರಾಗ್ಯನಪ್ಪ ಪ್ರಶ್ನೆ? ಇದೆಲ್ಲ ದೊಡ್ಡ ದೊಡ್ಡ ಶಬ್ದ ನಾವು ಬಳಕೆ ಮಾಡಿದಾಗ ಅಂದರೆ ಏನು, ಸರಳವಾಗಿ ಮಹಾರಾಜರು ಹೇಳಿದ್ರು ಇಂಥದ್ದೊಂದು ನನಗೆ ಬೇಕು ವಸ್ತು, ಇಂಥದ್ದೊಂದು ಬೇಡ ಅಂದರೆ ಈ ವಸ್ತು ಮೇಲೆ ಮೋಹ ಉಂಟು, ಈ ವಸ್ತು ಮೇಲೆ ದ್ವೇಷ ಉಂಟು. ಈ ಎರಡೂ ಸ್ಥಿತಿ ಇರಬಾರ್ದು ನಮಗೆ. ಸಾಧಕನಾದವನಿಗೆ, ಪ್ರಾಪಂಚಿಕರಿಗಲ್ಲ, ಸಾಧಕನಾದವನಿಗೆ ಪರಮಾರ್ಥಕ್ಕೆ ಬಂದ ಮೇಲೆ ಅವನಿಗೆ ಇದು ಬೇಕು, ಇದು ಬೇಡ, ದಿಟ್ ಶುಡ್ ನಾಟ್ ಬಿ ದೇರ್. ರಾಗ ದ್ವೇಷ, ರಾಗ ಅಂದರೆ ಬೇಕು ಅಂದರೆ ಪ್ರೇಮ, ಅದರ ಆ ವಸ್ತು ಮೇಲೆ ಮೋಹ ಉಂಟು ನನಗೆ, ಇದು ಬೇಕು, ಇದು ಬೇಡ. ಹಾಗಲಕಾಯಿ ಗೊಜ್ಜು ನಾ ತಿನ್ನೋದಿಲ್ಲ, ಕಹಿ ಇರುತ್ತೆ ರೀ. ಬೆಂಡೆಕಾಯಿ ಗೊಜ್ಜು ಬಹಳ ಬೆಲ್ಲ ಹಾಕಿ ಚೆಂದಾಗಿ ಮಾಡ್ತೀವಿ, ಅದು ಬೇಕು ರೀ. ಬೇಕು ಬೇಡ ಎರಡೂ ಇರಕೂಡ್ದು. ಸುಖ ಬೇಕು, ದುಃಖ ಬೇಡ. ಹೆಂಗಾಗತ್ತಪ್ಪ? ಯುಗಾದಿ ಹಬ್ಬಕ್ಕೆ ಕೊಡ್ತೀವಿ, ಬೇವು ಬೆಲ್ಲ ಕೊಡ್ತೀವಿ. ಯಾಕೆ ಕೊಡ್ತಾರೆ ಬೇವು ಬೆಲ್ಲ? ಬೆಲ್ಲದಂತೆ ನಮ್ಮ ಜೀವನದಲ್ಲಿ ಸುಖದ ಘಟನೆ ಆದರೆ ಅದನ್ನು ಅನುಭವಿಸೋ, ಆ ವೈಭವನ ಅನುಭವಿಸೋ. ಆದರೆ ಅದರಲ್ಲಿ ಸಿಕ್ಕಾಕೋಬೇಡ. ಡೋಂಟ್ ಗೆಟ್ ಅಟ್ಯಾಚ್ಡ್, ಇಟ್ ಈಸ್ ಯುವರ್ ಪರ್ಮನೆಂಟ್ ಪ್ರಾಪರ್ಟಿ ಅಂತ. ಯಾಕೆಂದರೆ ವಸ್ತು, ವಿಷಯ, ವ್ಯಕ್ತಿ, ನಮ್ಮ ಸುತ್ತಮುತ್ತಲು ಇರೋ ಪರಿಸರದಲ್ಲಿ ಏನೇ ಇದ್ದರೂ ಕೂಡ ಅದೆಲ್ಲ ಕ್ಷಣಿಕ. ಆ ಸಂತೋಷವೂ ಕ್ಷಣಿಕ. ಅದಕ್ಕೆ ಡೋಂಟ್ ಗೆಟ್ ಅಟ್ಯಾಚ್ಡ್. ಬೇವು ಕೊಟ್ಟ ಬೇವು ಕಹಿ ಘಟನೆ ಆದಾಗೂ ಕೂಡ ದಟ್ ಈಸ್ ಆಲ್ಸೋ ನಾಟ್ ಪರ್ಮನೆಂಟ್, ದಟ್ ಈಸ್ ಆಲ್ಸೋ ಟೆಂಪರರಿ. ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಬೈ ದ ಪೀಪಲ್ಸ್ ಇನ್ಸಲ್ಟ್, ವಾಟ್ ಎವರ್ ದೇ ಸ್ಪೀಕ್ ಅಬೌಟ್, ಇಲ್ ಅಬೌಟ್ ಯು, ನಿಂದ ಮಾಡ್ತಾರೆ. ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಟುಡೇ ದೇ ವಿಲ್ ಟಾಕ್, ಟುಮಾರೋ ದೇ ವಿಲ್ ಲೀವ್ ಯು. ಸೊ ವಾಟ್ ಈಸ್ ಶಾಶ್ವತ ಅಬೌಟ್ ದಟ್? ನಥಿಂಗ್. ಸೊ ಯಾವಾಗ ಈ ಸ್ಥಿತಿ ನಮಗೆ ಸಮಾನವಾಗುತ್ತೋ, ನೈದರ್ ಯು ಆರ್ ಗೆಟಿಂಗ್ ಕ್ಯಾರಿಡ್ ಅವೇ ಇನ್ ಯುಫೋರಿಯಾ ನಾರ್ ಯು ಆರ್ ಸಿಟ್ಟಿಂಗ್ ಕ್ರೈಯಿಂಗ್, ದಟ್
ಕಂಡೀಷನ್. ಯು ಆರ್ ಇಕ್ವಾನಿಮಸ್, ಅದಕ್ಕೆ ವೈರಾಗ್ಯ ಅನ್ನುತ್ತಾರೆ. ಸಂಕಟ ಸಮಯದಲ್ಲಿ ಸಂಕಟವಿರಬಾರದೆಂದು ಅನಿಸದೆ ಪರಮೇಶ್ವರನ ಸ್ಮರಣೆ ಇರಬೇಕು. ಹಾಗೂ ಅವನನ್ನು ಕುರಿತು, ಹೇ ದೇವ, ನನಗೆ ನಿನ್ನ ಹತ್ತಿರ ಏನೂ ಬೇಡುವ ಇಚ್ಛೆಯಾಗಬಾರದು ಎಂದು ಪ್ರಾರ್ಥಿಸಬೇಕು. ಸಂಕಟ ಸಮಯದಲ್ಲಿ ಸಂಕಟ ಬರಬಾರ್ದು ನನಗೆ, ಯಾವುದು ಅದು ಹೆಂಗಾಗತ್ತಪ್ಪ? ಒಮ್ಮೆ ಗುರುಪಾದಕ್ಕೆ ಸೇರ್ಕೊಂಡ್ಮೇಲೆ ಗುರು ಏನಂತಾನೆ, ಏನಾಗ್ತಿದೆಯೋ ಪ್ರಾರಬ್ಧದಲ್ಲಿ ಭೋಗ, ಸುಖ ಇರ್ಬೋದು, ದುಃಖ ಇರ್ಬೋದು, ಜಾಯ್ ಇರ್ಬೋದು, ಸಾರೋ ಇರ್ಬೋದು, ಬೋತ್ ಆರ್ ಯುವರ್ ಓನ್ ಮೇಕಿಂಗ್, ನಮ್ಮದೇ ಮಾಡ್ಕೊಂಡಿರೋದೆಲ್ಲ. ಹಾಗಾಗಿ ಇದು ಬರಬಾರ್ದು ಅಂತ ಹೆಂಗಾಗತ್ತೆ? ಅದು ಯಾಕಾಗತ್ತಪ್ಪ ಅಂದರೆ, ನಮ್ಮ ಕಣ್ಣಿಗೆ ಗೋಚರ ಆಗ್ತಿಲ್ಲ ಮುಂದಿನ ಘಟನೆ, ಸುಖದಾಗತ್ತೋ ದುಃಖದಾದ ಕೂಡಲೇ ಮನಸ್ಸಾಗಲೇ ಹಿಂದೆ ಬಿದ್ದು ಹೋಗ್ಬಿಡುತ್ತೆ. ಭಗವಂತನ ಬಿಟ್ಟು ಪ್ರಾಬ್ಲಮ್ನ ಚರ್ಚೆ ಮಾಡೋದ್ರಲ್ಲಿ ಬ್ಯುಸಿ ಇರ್ತೀವಿ ನಾವು. ಸೊಲ್ಯೂಷನ್ ಈಸ್ ವಾಟ್ ಯು ಕೀಪ್ ಕ್ವೈಟ್ ಆ್ಯಂಡ್ ಸಿಟ್ ಆ್ಯಂಡ್ ಸಿ ವಾಟ್ ಪರಮಾತ್ಮ ಈಸ್ ಡೂಯಿಂಗ್ ಈಸ್ ಎವ್ರಿಥಿಂಗ್ ಈಸ್ ಕ್ಷಣಿಕ. ದಿಸ್ ಫೇಸ್ ವಿಲ್ ಆಲ್ಸೋ ಪಾಸ್ ಅವೇ. ಈಗ ರಾತ್ರಿ ಇದೆ, ನಾಳೆ ಬೆಳಕಾಗತ್ತೆ. ಪರ್ಮನೆಂಟ್ಲಿ ರಾತ್ರಿ ಇರುತ್ತೇನ್ರಿ? ಇಲ್ಲ. ಪರ್ಮನೆಂಟ್ಲಿ ಬೆಳಕಿರುತ್ತೇನ್ರಿ? ಇಲ್ಲ. ಇದು ಏನು ದಿವಸ ರಾತ್ರಿ, ಹಗಲು ರಾತ್ರಿ, ಸುಖ ದುಃಖ, ಈ ದ್ವಂದ್ವ ಏನಿದೆಯೋ ಇದು ಮನಸ್ಸಿಗೆ ಉಂಟು. ರಾತ್ರಿ ಆದಮೇಲೆ ನಮ್ಮ ಮನೆಯಲ್ಲಿ ಲೈಟ್ ಆನ್ ಮಾಡ್ತೀವೋ ಇಲ್ವೋ? ಸೂರ್ಯ ಮುಳುಗ್ಬಿಟ್ಟಿದ್ದಾನ್ರಿ ಅದಕ್ಕೇನು ದುಃಖ ಪಡ್ತೀವ? ಇಲ್ಲ. ಸೂರ್ಯ ಮುಳುಗಿದ ಕೂಡಲೇ ಪರ್ಯಾಯ ಆಪ್ಷನ್, ನೆಕ್ಸ್ಟ್ ಆಪ್ಷನ್ ಈಸ್ ಲೈಟ್, ಎಲೆಕ್ಟ್ರಿಸಿಟಿ. ಅದನ್ನು ಪರಮಾತ್ಮನೇ ಅರೇಂಜ್ ಮಾಡಿಕೊಟ್ಟಿರೋದು. ಅಂದಮೇಲೆ ನಮ್ಮ ಜೀವನದಲ್ಲಿ ಸಂಕಟಗಳು ಬಂದಾಗ, ನೀ ಸಂಕಟಗಳು ನನಗೆ ಯಾಕೆ ಕೊಟ್ಟಿದ್ದೀನಿ ಅಂತ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆಗೆ ಅವನು ಉತ್ತರ ಹೇಳ್ತಾನೆ, ನಿನ್ನ ಕರ್ಮದ ಫಲವನ್ನು ನೀನು ಅನುಭವಿಸ್ಬೇಕಪ್ಪ ಅಂತ. ಅನುಭವಿಸುವಾಗ ಹೆಂಗೆ ಮಾಡಬೇಕು? ಸಮಸ್ಥಿತಿಯಿಂದ, ಶಾಂತ ಚಿತ್ತದಿಂದ ಅವನ ನಾಮದ ಸ್ಮರಣೆ ಮಾಡ್ತಿದ್ರೆ ಆ ಬಲ ಅವನು ನಮಗೆ ಕೊಡ್ತಾನೆ. ಇದು ಕಳೆದು ಹೋಗುತ್ತಪ್ಪ, ಡೋಂಟ್ ವರಿ ಅಬೌಟ್ ಇಟ್. ಏನು ಬೇಡಬೇಕು ಅನ್ನೋದು ಇಚ್ಛೆನೇ ಆಗಬಾರ್ದು ಅಂತ ಪ್ರಾರ್ಥನೆ ಮಾಡಿ ಅಂತಾರೆ ಮಹಾರಾಜರು. ಶರೀರಕ್ಕೆ ಅನಾವಶ್ಯಕ ಕಷ್ಟ ಕೊಡಬಾರದು. ವಯಸ್ಸಾದ ಮೇಲೆ ನಮ್ಮ ಗುಳಿಗೆಗಳನ್ನು ನೋಡಿಕೊಂಡು ಉಪವಾಸನ ಮಾಡಬೇಕು. ಶರೀರಕ್ಕೆ ಉಪವಾಸ ಕೊಟ್ಟು ಮನಸ್ಸಿನಲ್ಲಿ ಹಸಿವಾಗ್ತಿದ್ರೆ ಉಪಯೋಗ ಇಲ್ಲ. ಬಾಹ್ಯದಿಂದ ತೋರ್ಪಡಿಕೆ ಉಪವಾಸ ಆಗತ್ತೆ. ಏಕಾದಶಿ ಉಪವಾಸ ಮಾಡೋಕ್ಕೆ ಯಾಕೆ ಹಿಂದಿನ ಇದ್ರಲ್ಲಿ ಹೇಳಿದರು? ಡಿಟಾಕ್ಸಿಫಿಕೇಷನ್ ಆಫ್ ಅವರ್ ಬಾಡಿ, ಟಾಕ್ಸಿನ್ಸ್ ಎಲ್ಲ ಆಚೆ ಹೋಗಲಿ. ಆದರೆ ಬದಲಾಗಿ ನಾವೇನು ಮಾಡ್ತಾ ಹೋದ್ವಿ? ಪರ್ಯಾಯ ಹುಡುಕ್ತಾ ಹೋದ್ವಿ, ಆಪ್ಷನ್ಸ್. ಚಪಾತಿ ಅನ್ನೋದು ಬದಲಾಗಿ ಸಾಬುದಾಣ ಖಿಚಡಿ ನಡೆಯುತ್ತೆ, ಬಟಾಟಾ ವೇಫರ್ಸ್ ನಡೆಯುತ್ತೆ, ಸ್ವೀಟ್ ಪೊಟ್ಯಾಟೊ ಶಿರಾ ನಡೆಯುತ್ತೆ, ಬಾಳೆಹಣ್ಣಿನ ಸೀಕರಣೆ ನಡೆಯುತ್ತೆ. ಅರೇ ಬಾಪ್ರೆ, ಉಪವಾಸ ಅಂದರೆ ಭಗವಂತನ ಹತ್ತಿರ ಇರೋದು. ಅವತ್ತಿನ ದಿವಸಕ್ಕೆ ನಂದು ಇವತ್ತು ಇಡೀ ದಿವಸದಲ್ಲಿ ಏನೂ ಕೆಲಸ ಇರಲಿಲ್ಲ ರೀ, ಹಾಗಾಗಿ ನಂದು 20,000 ಜಪ ಆಯಿತು, 25,000 ಜಪ ಆಯಿತು ಅಂತ ಹೇಳೋ ಬದಲಾಗಿ ಬೆಳಕ್ಕಿಂದ ಕಿಚನ್ನಲ್ಲೇ ಇದ್ದೀರಿ. ಯಾಕೆ? ಮಗನಿಗೆ ಡಬ್ಬ ಬೇರೆ ಬೇಕು, ನಂದು ಉಪವಾಸ ಸಾಬುದಾಣ ಖಿಚಡಿ ದಿಸು ದಟ್ಟು ಎಲ್ಲ ಆಗಬೇಕು. ಎಲ್ಲಿದೆಯೋ ಭಗವಂತನ ಹತ್ರ? ಆದರೆ ಕಷ್ಟಗಳು ತಾವಾಗಿಯೇ ಬಂದರೆ ಅವುಗಳನ್ನು ಆನಂದದಲ್ಲಿ ಸಹಿಸಬೇಕು. ಪುರೂರವನು ದುಷ್ಕೃತ್ಯ ಮಾಡಿದನು, ಹಾಗೂ ಅದರಿಂದಲೇ ಅವನಿಗೆ ವೈರಾಗ್ಯ ಪ್ರಾಪ್ತಿವಾಯಿತು. ಅಂದ ಮೇಲೆ ಅದಕ್ಕೆ ದುಷ್ಕೃತ್ಯ ಅನ್ನಬೇಕೋ ಅಥವಾ ಸತ್ಕೃತ್ಯ ಅನ್ನಬೇಕೋ? ಆದರೂ ಕೂಡ ಇದೇನೋ ವೈರಾಗ್ಯ ಪ್ರಾಪ್ತಿಯ ನಿಜವಾದ ಮಾರ್ಗವಲ್ಲ ಎಂಬುದೇನೋ ನಿಜ. ಮೊದಲು ನಾನು ದುಷ್ಕೃತ್ಯ ಮಾಡಿದೆ, ಆಮೇಲೆ ನಾನಂದೆ ನಾನು ಅದರಿಂದ ಬಿಡುಗಡೆ ಮಾಡಲಿಕ್ಕೆ, ಪಾಪ ಮಾಡಿದ್ಮೇಲೆ ಅದು ಬಿಡುಗಡೆ ಪುಣ್ಯ ಮಾಡಿದೆ, ಅದಕ್ಕೆ ದುಷ್ಕೃತ್ಯನೋ ಅಥವಾ ಸತ್ಕೃತ್ಯನೋ ಇದು ನಿಜವಾದ ಮಾರ್ಗ ಅಲ್ಲ ಅಂತ ಮಹಾರಾಜರಂತಾರೆ. ನಾವು ಶಾಸ್ತ್ರ ವಿರುದ್ಧ ಕರ್ಮ ಮಾಡಬಾರದು, ಹಾಗೂ ಎರಡನೇ ಅವರು ಮಾಡಿದರೆ ಹೆಸರಿಡಬಾರದು. ನಾವು ಶಾಸ್ತ್ರ ವಿರುದ್ಧವಾಗಿ ಯಾವ ಕರ್ಮ ಮಾಡಬಾರ್ದು. ಆದರೆ ಎದುರುಗಡೆ ಯಾರಾದರೂ ಮಾಡ್ತಿದ್ರೆ ನಾವು ಅವರಿಗೆ ಹೆಸರಿಡಬಾರ್ದು. ಅವ್ರು ಮಾಡ್ತಿದ್ರೆ ಅದು ಅವರು ಪ್ರಾರಬ್ಧದಲ್ಲಿ ಬರೆದಿರುತ್ತೆ, ಅವ್ರು ಹಂಗೆ ಮಾಡಬೇಕು ಅಂತ ಅವ್ರು ಮಾಡ್ತಿರ್ತಾರೆ. ನಾವು ಹೋಗೋರಿಗೆ ಅಡ್ವೈಸ್ ಮಾಡಬಾರ್ದು. ಯಾಕೆ ಎರಡನೇ ಅವ್ರಿಗೆ ಹೆಸರು ಇಡಬಾರ್ದು ಅಂದರೆ ಅವ್ರ ಕರ್ಮಕ್ಕೆ ಕೈ ಹಾಕದಂಗೆ ಆಗುತ್ತೆ. ಅವ್ರ ಶಾಸ್ತ್ರ ವಿರುದ್ಧವಾಗೇ ಇದು ಮಾಡ್ತಿರ್ಬೋದು, ನಿಯಮಗಳನ್ನು ಉಲ್ಲಂಘನೆ ಮಾಡ್ತಿರ್ಬೋದು. ಆದರೆ ಅವ್ರಿಗೆ ಹೆಸರಿಡಬಾರ್ದು. ಯಾಕೆಂದರೆ ಇಟ್ ಈಸ್ ದೇರ್ ಪ್ರಾರಬ್ಧ ಕರ್ಮ. ಹಂಗೆ ಅವ್ರು ಮಾಡಬೇಕು, ಅವ್ರಿಗೆ ಅದರಿಂದ ಬುದ್ಧಿ ಉಂಟಾಗಬೇಕು, ಅವರ ತಪ್ಪಿಗೆ ಅವ್ರು ಪಶ್ಚಾತ್ತಾಪ ಪಡಬೇಕು ಅಂತ ಅವ್ರ ಪ್ರಾರಬ್ಧದಲ್ಲಿ ಬರೆದಿದ್ದಾರೆ. ನಾವು ಅದನ್ನು ಬದಲಾಯಿಸಲಿಕ್ಕೆ ಹೋಗಬಾರ್ದು. ಭಗವಂತನ ಇಚ್ಛೆ ಇದ್ದದ್ದಾದರೆ ಅವರಿಗೆ ಅದರಿಂದಲೇ ಉತ್ತಮವಾಗುವ ಸಂಭವವಿರುತ್ತದೆ. ಅದರಿಂದಲೇ ಅವ್ರಿಗೆ ಉತ್ತಮ ಆಗಬೇಕಾಗಿರುತ್ತೆ ಅನ್ನೋ ಸಂಭವ ಇರುತ್ತೆ. ಅದಕ್ಕೆ ನಾವು ಅಡ್ಡದಾರಿ ಹಾಕಬಾರ್ದು. ಅದಕ್ಕೆ ಪ್ರಪಂಚವು ಮಿಥ್ಯಾ ಎಂದು ತಿಳಿಯಬೇಕು, ಹಾಗೂ ಯಾವುದು ಮಿಥ್ಯಾ ಇರುತ್ತದೆಯೋ ಅದು ಉತ್ತಮವೆಂದು ಅನಿಸುವುದರಲ್ಲಿ ಏನೂ ಅರ್ಥವಿಲ್ಲ. ಪ್ರಪಂಚ ಮಿಥ್ಯಾ, ಸುಳ್ಳು ಅಂದಮೇಲೆ, ಕ್ಷಣಿಕ ಅಂದಮೇಲೆ
ವಾ 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 ಎಂಥ ಪ್ರಪಂಚ ಇದೆ ರೀ ಅವ್ರದ್ರು. ನಾವು ಬಾಹ್ಯ ನೋಟಕ್ಕೆ ಮರಗಾಗಿ ನಾವೇನು ಮಾಡ್ತೀವಿ, ಇವ್ರ ಪ್ರಪಂಚ ಭಾಳ ಚೆಂದಾಗಿದೆ ಅಂತ ಅಂತೀವಿ. ಯಾವ ಬಾಹ್ಯ ನೋಟ? ಯಾರೋ ಒಬ್ಬರು ಮನೆ ತುಂಬ ಚೆನ್ನಾಗಿದೆ, ಅವ್ರ ಮಕ್ಕಳು ಫಾರಿನ್ನಲ್ಲಿ ಇರ್ತಾರೆ, ಅವ್ರ ಹತ್ರ ಒಂದು 2 ಎಕರೆ 3 ಎಕರೆ 10 ಎಕರೆ ಹೊಲ ಇರಬೇಕು, 50 ಎಕರೆ ಹೊಲ ಇರಬೇಕು. ಅದನ್ನು ಬಾಹ್ಯವಾಗಿ ನೋಡಿಬಿಟ್ಟು ಅವ್ರ ಸೊಸೆ ಭಾಳ ಜಾಣೆ ಇದ್ದಾಳೆ, ಮತ್ತಿದಿದೆ ಅದಿದೆ, ಬಾಹ್ಯವಾಗಿ ಎವ್ರಿಥಿಂಗ್ ವಿ ಆರ್ ವಿಜುವಲೈಸಿಂಗ್ ಫ್ರಮ್ ಔಟ್ಸೈಡ್. ಆ್ಯಂಡ್ ನಾವೇನಂತೀವಿ, ಉತ್ತಮವಾಗಿದೆ ಅವ್ರ ಪ್ರಪಂಚ. ಪ್ರಪಂಚನೇ ಸುಳ್ಳು ಅಂದಮೇಲೆ ಒಳಗೇನು ಹುಳಕ್ಕಿರುತ್ತೆ ಅಂತ ನಮಗೇನು ಗೊತ್ತು? ಒಳಗೆ ನಾವು ಹುಳಕ್ಕೆ ನೋಡೋಕ್ಕೆ ಹೋಗೋಕ್ಕಾಗೋದಿಲ್ಲ ಯಾರ ಮನೆಯಲ್ಲೂ. ಎಲ್ಲರ ಮನೆ ದೋಸೆ ತೂತಂದ ಮೇಲೆ ಯಾವತ್ತು ಯಾವ ಪ್ರಪಂಚ ಯಾರ ಪ್ರಪಂಚನೂ ಪೂರ್ಣ ಇಲ್ಲ. ಅಲ್ಲಿ ಪ್ರಪಂಚ ಅಂದರೆ ಅಪೂರ್ಣವೇ ಆಗಿರುತ್ತದೆ. ಹಾಗಾಗಿ ಅದರಲ್ಲಿ ಫ್ಲಾಸ್ ಇದ್ದೇ ಇರುತ್ತದೆ. ಫ್ಲಾಸ್ ಆ್ಯಂಡ್ ಫಾಲ್ಸ್ ವಿಲ್ ಬಿ ದೇರ್. ಸೊ ಯು ಹ್ಯಾವ್ ಟು ಓವರ್ಲುಕ್ ದಟ್. ಎವ್ರಿಬಡಿ ಹೌಸ್ ಹ್ಯಾಸ್ ಸಮ್ ಆರ್ ದ ಅದರ್ ಪ್ರಾಬ್ಲಮ್. ಫಾಲ್ಟ್ ಇರುತ್ತೆ, ಫ್ಲಾಸ್ ಇರುತ್ತೆ, ಎವ್ರಿಥಿಂಗ್ ಈಸ್ ದೇರ್. ಬಟ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಪೋಕಿಂಗ್ ಎಟ್ ಯು ವೆನ್ ಐ ಹ್ಯಾವ್ ಮೈ ಓನ್ ಫಾಲ್ಟ್ಸ್. ನನ್ನ ಎಲೆಯಲ್ಲಿ ಕತ್ತೆ ಸತ್ತು ಬಿದ್ದಿದೆ, ನಾನು ನಿಮ್ಮ ಎಲೆ ಮೇಲಿಂದ ನೊಣ ಉಡಿಸ್ತೀನಿ ಅನ್ನೋದು ಮಾತಾಗತ್ತದು. ಬ್ರಹ್ಮಾಂಡದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ಎಲ್ಲ ಪ್ರಪಂಚವೂ ಅಪೂರ್ಣತೆಯಿಂದ. ಯಾಕೆ? ಪ್ರಪಂಚ ಇಸ್ ಮಿಥ್ಯ ಅಂದರೆ ಸುಳ್ಳದು. ಈ ಕ್ಷಣಕ್ಕಿರೋದು ಮರು ಕ್ಷಣಕ್ಕಿರೋದಿಲ್ಲ. ಕೈಯಲ್ಲಿ ಹಿಂಗೆ ಮುಷ್ಟಿಯಲ್ಲಿ ಹಿಡ್ಕೊಂಡಿದ್ದೆ ರೇತಿ ಸ್ಯಾಂಡನ್ನ, ಮರಳನ್ನು ಹಿಡ್ಕೊಂಡಿದ್ದೀನಿ, ಮರು ಕ್ಷಣಕ್ಕದಲ್ಲಿ ಕೈಯಿಂದ ಎಲ್ಲ ಜಾರ್ತಾ ಹೋಗ್ಬಿಟ್ಟಿದೆ, ಕಣ ಜಾರ್ತಾ ಹೋಗಿದೆ, ಕೈ ನೋಡಿದ್ರೆ ಖಾಲಿ ಆಗೋಯ್ತು. ಸೊ ಕೈಯಲ್ಲಿ ಹಿಡ್ಕೊಂಡಿದ್ದು ಸತ್ಯನ, ಜಾರ್ ಹೋಗಿದ್ದು ಸತ್ಯನ, ಸುಳ್ಳ? ಎವ್ರಿಥಿಂಗ್ ಈಸ್ ಟೆಂಪರರಿ ಅಂದಮೇಲೆ ಭಾಳ ಪ್ರಪಂಚ ಉತ್ತಮವಾದ ಪ್ರಪಂಚ ಇದೆ ಹೆಂಗೆ ಹೇಳಲಿಕ್ಕೆ ಬರುತ್ತೆ? ಅದರಲ್ಲಿ ಏನೂ ಅರ್ಥ ಇಲ್ಲ ಅಂತ ಹೇಳ್ತಾರೆ ಮಹಾರಾಜರು. ಅದು ಹೇಗೆ ಇದೆಯೋ ಹಾಗೇ ಇರಲಿ. ನಾಟಕದಲ್ಲಿ ನಟನು ಪಾತ್ರ ಮಾಡುವಂತೆ ನಾವು ಪ್ರಪಂಚದಲ್ಲಿ ನಮ್ಮ ಕರ್ಮ ಮಾಡಬೇಕು. ಕರ್ಮ ಮಾಡಬೇಕು ಅಂದ್ರೇನು? ನಾವು ಆ್ಯಕ್ಟಿಂಗ್, ನಾಟಕದಲ್ಲಿ ಹೆಂಗೆ ಅವನು ಆ್ಯಕ್ಟಿಂಗ್ ಮಾಡ್ತಿರ್ತಾನೆ, ಈ ಕ್ಷಣಕ್ಕೆ ವಿಲನ್ ಆಗ್ತಾನೆ. ಒಂದೇ ಪಿಕ್ಚರ್ನ ನೋಡಬೇಕು, ಅಮಿತಾಬ್ ಬಚ್ಚನ್ ಹೀರೋ ಆಗಿರ್ತಾನೆ, ರಾಖಿ ಹೀರೋಯಿನ್ ಆಗಿರ್ತಾಳೆ, ಮತ್ತು ಇನ್ನೊಂದು ಪಿಕ್ಚರ್ನಲ್ಲಿ ಅಮಿತಾಬ್ ಬಚ್ಚನ್ಗೆ ಅವ್ರ ತಾಯಿ ಆಗಿರ್ತಾಳೆ. ನಾನಾ ವಿಧವಾದ ನಟನೆ ಮಾಡ್ತಾರೆ ಅವರು. ಪ್ರಪಂಚವು ಮಿಥ್ಯಾ ಎಂದು ತಿಳಿಯಬೇಕು. ಹಾಗೂ ಯಾವುದು ಮಿಥ್ಯಾ ಇರುತ್ತದೆಯೋ ಅದು ಉತ್ತಮವೆಂದು ಅನಿಸುವುದರಲ್ಲಿ ಏನೂ ಅರ್ಥವಿಲ್ಲ. ನಾವೀಗ ಉತ್ತಮವಾಗಿದೆ, ನನ್ನ ಪ್ರಪಂಚ ಬಹಳ ಉತ್ತಮವಾಗಿದೆ ರೀ, ನಮ್ಮ ಹತ್ರ ನಾವು ಬಾಹ್ಯ ನೋಟದಿಂದ ಉತ್ತಮವಾಗಿದೆ ಅಂತ ಹೇಳ್ತಿದ್ದೀವಿ. ಒಳಗೆ ಎಲ್ಲರ ಪ್ರಪಂಚದಲ್ಲೂ ಏನಾದ್ರು ಒಂದು ಹುಳುಕಿದೆ. ಯಾಕೆ ಅಂದರೆ ಆ ಪ್ರಪಂಚ ಅಪೂರ್ಣವಾಗಿದೆ. ಅದಕ್ಕೆ ರಾಮದಾಸರು ಕೇಳ್ತಾರೆ, ಸಮರ್ಥ ರಾಮದಾಸರು, ಜಗೀ ಸರ್ವಸುಖಿ ಅಸಾಕೂಣ ಹೇ ವಿಚಾರೇ ಮನ ತೂಚಿ ಶೋಧು ನಿಪಾಯ. ಹುಡುಕಂಬಾರಪ್ಪ, ಯಾರು ಜಗತ್ತಿನಲ್ಲಿ ನಾನು ಸುಖಿ ಇದ್ದೀನಿ ಕೈ ಮೇಲೆ ಮಾಡಿ ಹೇಳ್ರಿ ಅಂದರೆ ಯಾರೂ ಹೇಳೋದಿಲ್ಲ. ಯಾಕೆಂದರೆ ಈ ಅಪೂರ್ಣತ್ವದ ಜಗತ್ತಿನಲ್ಲಿ ಎಲ್ಲ ಸತ್ಯ ಅಂದ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಅದು ಪ್ರಪಂಚ ಮಿಥ್ಯಾ ಅಂತ ಹೇಳ್ತಿದ್ದಾರೆ ಮಹಾರಾಜರು. ಅಂದರೆ ಈ ಕ್ಷಣಕ್ಕೆ ಕಂಡಿರೋದು ಮರುಕ್ಷಣಕ್ಕೆ ಕಾಣಿಸೋದಿಲ್ಲ. ಕೈಯಲ್ಲಿ ನಾನು ಮುಷ್ಟಿನಲ್ಲಿ ಮರಳು ಹಿಡ್ಕೊಂಡಿದ್ದೀನಿ, ಆ ಮರಳಿಂದು ಕಣ ನನ್ನ ಕೈಯಿಂದ ಜಾರ್ತಾ ಹೋಗ್ತಾ ಇದೆ. ಕೈಯಲ್ಲಿ ಇರೋದು ಸತ್ಯನೋ ಜಾರ್ತಾ ಇರೋದು ಸತ್ಯನೋ ಎರಡೂ ಮಿಥ್ಯಾ. ಮತ್ತು ಇದನ್ನು ಉತ್ತಮ ಹೆಂಗೆ ಅನ್ಲಿಕ್ಕೆ ಸಾಧ್ಯ? ಅಲೆಕ್ಸಾಂಡರ್ ದ ಗ್ರೇಟ್ ಬಂದ, ಇಷ್ಟೊಂದು ಬಾರಿ ಆಕ್ರಮಣ ಮಾಡ್ದ, ಎಲ್ಲ ಗಳಸ್ದ, ಅದು ಇದು ಎಲ್ಲ ಲೂಟಿ ಪಾಟಿ ಮಾಡ್ದ. ಅವನಿಗೇನು ಅನ್ನಿಸ್ತು? ಇದೇ ಸತ್ಯ ಅಂದ್ಕೊಂಡ್ಬಿಟ್ಟಿದ್ದ ಅವನು. ಆದರೆ ಯಾವಾಗ ಒಂದು ಕ್ಷಣ ಫ್ಲ್ಯಾಶ್ ಆಗುತ್ತೆ ಜೀವನದಲ್ಲಿ, ಯಾವಾಗ ಎಲ್ಲ ಮಿಥ್ಯಾ ಅಂತ ನಮಗೆ ಅರ್ಥ ಆಗುತ್ತೆ, ಯಾವಾಗ ಅವನೇನು ಮಾಡ್ದ? ಸೈನಿಕರಿಗೆ ಹೇಳ್ದಪ್ಪ, ಇದೆಲ್ಲ ಸುಳ್ಳು, ನನಗೆ ಅರ್ಥ ಆಗಿದೆ, ನಾನು ಯಾವಾಗ ಹೋಗ್ತೀನೋ ಇದೆರಡೂ ಕೈ ಮೇಲ್ ಮಾಡಿರಿ ಅಂತ. ಬಿಕಾಸ್ ನಾವು ಏನೂ ತೊಗೊಂಡು ಬಂದಿರಲಿಲ್ಲ, ಏನೂ ತೊಗೊಂಡು ಹೋಗೋದಿಲ್ಲ ಅನ್ನೋದನ್ನು ಅರಿವು ಜನಕ್ಕೆ ಮೂಡಬೇಕು. ವಿ ಕಾಂಟ್ ಟೇಕ್ ಎನಿಥಿಂಗ್ ವಿತ್ ಅಸ್. ಏನೂ ನಾವು ಇಲ್ಲಿಂದ ತೊಗೊಂಡು ಹೋಗೋಕ್ಕಾಗಲ್ಲ ಅಂದಮೇಲೆ ಈ ಮಿಥ್ಯಾ ಜಗತ್ತಿನಿಂದ ಒಂದು ವಿಷಯ ತೊಗೊಂಡು ಹೋಗೋಕ್ಕಲ್ಲ, ವಸ್ತು ತೊಗೊಂಡು ಹೋಗ್ಲಿಕ್ಕಾಗಲ್ಲ, ಒಂದು ವ್ಯಕ್ತಿ ತೊಗೊಂಡು ಹೋಗ್ಲಿಕ್ಕಾಗಲ್ಲ. ನನ್ನ ಜೊತೆಗೆ ಯಾರೂ ಬರೋದಿಲ್ಲ ಸಾವಿಗೆ ಅಂದಮೇಲೆ ಅವ್ರು ಹೇಳಿದ್ದ ಮಾತುಗಳನ್ನು, ವಿಚಾರಗಳನ್ನು ಎಷ್ಟು ಸತ್ಯ ಅಂದ್ಕೊಂಡು ನಮ್ಮ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು ಈ ಭವ್ಯವಾದ ದಿವ್ಯವಾದ ನರಜನ್ಮ ಹಾಗೂ ಈ ಕಾಯನ ಮನಸ್ಸನ್ನು ಹಾಳು ಮಾಡಿಕೊಂಡು ಮತ್ತೆ ಬದುಕಿ ಆ ವಾಸನೆಯಲ್ಲೇ ಹುಟ್ಟು ಬರ್ತೀವಲ್ವಪ್ಪ ಅನ್ನೋದು ವಿಚಾರ ಮಾಡಬೇಕು. ಈ ಕ್ಷಣಕ್ಕೆ ಈ ನಿರೂಪಣ, ಪ್ರಪಂಚದಲ್ಲಿರೋದಕ್ಕೆ ಈ ನಿರೂಪಣ ಸತ್ಯ ಅನಿಸುತ್ತೆ, ಮರು ಕ್ಷಣಕ್ಕೆ ಅದು ಪಾಸ್ಟ್ ಆಗೋಯ್ತು ಅಂದರೆ ಮಿಥ್ಯೆ ಆಗೋಗತ್ತದು. ನಾನು ಪ್ರವಚನ ಚೆಂದಾಗಿ ಮಾಡಿದ್ನೇನ್ರಿ, ಚೆಂದಾಗಿ ಮಾಡಲಿಲ್ಲ ಅಂದ್ರಿ, ಅಥವಾ ಅವರೇನೋ ಅಂದ್ಬಿಟ್ರು ಕಣ್ರಿ, ಇವ್ರು ನೀವು ಚೆನ್ನಾಗಿ ಮಾಡೋದಿಲ್ಲ ಅಂತಾರೆ, ಇನ್ನೊಬ್ರು ಭಾಳ ಚೆಂದ ಮಾಡ್ತೀರಾ ಅಂತಾರೆ. ಸೊ ಇದೆಲ್ಲ ವಿಚಾರಗಳು ನಾನು ತುಂಬಿಕೊಂಡು ನಾನು ಬದುಕ್ತಾ ಇದ್ದರೆ ಈ ಕೊರಗಲ್ಲಿ ಬದುಕಬೇಕಾಗತ್ತೆ, ಇಲ್ಲ ಉಪ್ಪು ಬಿಟ್ಟು ಬದುಕಬೇಕಾಗತ್ತೆ. ಎರಡೂ ಸುಳ್ಳು. ನಾಳೆ ನಾ ಹೋದ್ಮೇಲೆ ಏನಾಗುತ್ತೆ? ಈ ಪ್ರವಚನನ ಯಾರೋ ಯೂಟ್ಯೂಬ್ನಲ್ಲಿ ಹೇಳಿದ್ರು ರೀ, ಅಯ್ಯೋ ಅವ್ರು ಹೇಳ್ತಿದ್ರು ಕಣ್ರಿ, ಯಾರೋ ಇದ್ರು ಕಣ್ರಿ ಅಂತ ಇದ್ರು ಕಣ್ರಿ, ಹೇಳ್ತಿದ್ರು ಕಣ್ರಿ, ಅಯ್ಯೋ ಬರೀ ಸುಮ್ಮನೆ ತಲೆ ಕೊರಿತಿದ್ರು ಕಣ್ರಿ, ಭಾಳ ಮಾತಾಡ್ತಾರೆ ಕಣ್ರಿ, ಹೀಗೆಲ್ಲ ಮಾತಾಡ್ತಾರೆ ಜನ. ಇದು ಸತ್ಯನಾ? ಎಲ್ಲವೂ ಸುಳ್ಳು.
ಇದನ್ನು ನೋಡಿ ಮಾತಾಡ್ತಿದ್ದಾರೆ ಅವರು. ಇದನ್ನು ಒಳಗಿರೋದನ್ನ ಜೊತೆ ಮಾತಾಡ್ತಿಲ್ಲ ಜನ, ಇದನ್ನು ತೊಗಲನ್ನು ನೋಡಿ ಮಾತಾಡ್ತೇವೆ. ಒಳಗೆ ಆತ್ಮನ ಜೊತೆ ಮಾತಾಡಿದಾಗ ಅಲ್ಲಿ ಏನು ಅನಿಸೋದೇ ಇಲ್ವಲ್ಲ. ಎಲ್ಲನೇ ಸುಳ್ಳು ಅಂತ ಮೊನ್ನೆ ಗುರುನಾಥ ತಿಳಿಸ್ಕೊಟ್ಟ ಮೇಲೆ ಅವಾಗ, ಆದ್ದರಿಂದ ನೀವು ಯಾವುದರ ಚಿಂತೆಯನ್ನು ಮಾಡಬೇಡಿರಿ, ಏನು ಆಗುತ್ತಿದೆಯೋ ಅದರಲ್ಲಿ ಆನಂದ ಹೊಂದಿರಿ. ಸದ್ಗುರುಗಳ ದರ್ಶನದಿಂದಲೇ ಪೂರ್ವಕರ್ಮ ಪಾಪಗಳು ಸುಟ್ಟು ಹೋಗುತ್ತವೆ. ಸದ್ಗುರುಗಳ ದರ್ಶನ ಆದ ಕ್ಷಣವೇ ನಮ್ಮ ಪೂರ್ವ ಪಾಪಕರ್ಮಗಳು ಏನು ನಾವು ಮಾಡಿದ್ವೋ ಅದು ಸುಟ್ಟಿ ಹೋಗುತ್ತದೆ. ಹಂಗಾದ್ಮೇಲೆ ನಮಗೆ ಪ್ರಶ್ನೆ ಬರ್ಬೋದು, ಸುಟ್ಟು ಹೋದ್ಮೇಲೆ ನಮ್ಮದೆಲ್ಲ ಚಂದ ಆಗ್ಬಿಡ್ಬೇಕಲ್ಲೇನ್ರಿ? ಹಂಗಾಗೋದಿಲ್ಲ. ಪಾಪಕರ್ಮ ಸುಟ್ಟು ಹೋಗೋದು ಅಂದರೆ ಏನು? ಅವರವನ ದೃಷ್ಟಿಯಿಂದ ಶಕ್ತಿಪಾತದಿಂದ ನಮ್ಮ ಪೂರ್ವಕರ್ಮ ಭಸ್ಮ ಆದರೂ ಕೂಡ ಈ ಜನ್ಮದಲ್ಲಿ ಏನು ಪ್ರಾರಬ್ಧ ಅನುಸಾರವಾಗಿ ನಾವು ಅನುಭವಿಸ್ಬೇಕಾಗಿದೆಯೋ ಅದನ್ನು ಫಿನಿಷ್ ಮಾಡೋಕ್ಕೆ ಶಕ್ತಿ ಹಾಕ್ತಾರೆ ಅವರು. ನಮ್ಮ ಪ್ರಾಪಂಚಿಕ ಸಮಸ್ಯೆ ದೂರ ಆಗಬೇಕು, ನಮ್ಮ ಪಾರಮಾರ್ಥಿಕದಲ್ಲಿ ಅಡೆತಡೆಗಳು ಏನು ಆಬ್ಸ್ಟೆಕಲ್ಸ್ ಯಾವುದು ನನಗೆ ಭಗವಂತನಿಂದ ದೂರ ಮಾಡ್ತಿದೆಯೋ ಆ ವಾಸನ ವಿಕಾರು ದೋಷಗಳನ್ನೆಲ್ಲ ಸುಟ್ಟಿ ಭಸ್ಮೀಭೂತ ಮಾಡ್ತಾರೆ ಅವರು. ಆದರೆ ನಮ್ಮ ಮನಸ್ಸು ಸಂಕುಚಿತ ಹಾಗೂ ಬುದ್ಧಿ ಸಂಕುಚಿತ, ಅಲ್ಪ ಬುದ್ಧಿ ನಮ್ಮದು. ಸದ್ಗುರುನಾಥ ದರ್ಶನ ಕೊಟ್ಟಾಗಲೇ ಏನನ್ನ ಮಾಡಿರ್ತಾನೆ ನಮ್ಮ ಜೀವನದಲ್ಲಿ ಬಂದು, ಅವನ ಜೀವನದಲ್ಲಿ ನಮ್ಮ ಕಾಲಿಟ್ಟಿದ್ದೆ ಆದರೆ ನಮ್ಮ ಪೂರ್ವ ಜನ್ಮದ ಪೂರ್ವ ಪಾಪಕರ್ಮಗಳೆಲ್ಲ ಸುಟ್ಟಿ ಆ ಜೀವಕ್ಕೆ ಹಿತ ಆಗುವಂಥದ್ದು ಆ ಪರಮಾರ್ಥಕ ದೃಷ್ಟಿಯಿಂದ ಆ ಸಾಧಕ ಸಿದ್ಧ ಅಥವಾ ಯೋಗಿ ಅಥವಾ ಏನು ಭಗವಂತನ ಸಾಕ್ಷಾತ್ಕಾರ ಮಾಡುವುದಕ್ಕೆ ಇದು ಬಂದಿದ್ದ. ಆದರೆ ಜೀವಾತ್ಮ ಆ ರೀತಿಯಲ್ಲೇ ಅವನು ನಮ್ಮ ಕಲ್ಯಾಣ ಮಾಡಿರ್ತಾನೆ. ಆದರೆ ನಮಗಿದು ಕಂಡು ಬರುವುದಿಲ್ಲ. ನಾವು ಹೋಗ್ತೀವಿ, ದರ್ಶನ ಮಾಡ್ತೀವಿ, ಓಹೋ ಗುರುಗಳೇ ಬಂದಿದ್ದಾರೆ, ಅವ್ರಿಗೊಂದು ಭಿಕ್ಷಾವಂದನ ಮಾಡೋದು, ಯಾರೋ ಹೇಳಿರ್ತಾರೆ, ಅವ್ರ ಹತ್ರ ಹೋಗಿರ್ತೀವಿ, ನನ್ನ ಪ್ರಾಪಂಚಿಕ ಸಮಸ್ಯೆ ಹೇಳಿರ್ತೀನಿ, ಅದನ್ನು ವಾಪಸ್ ಬರ್ತೀನಿ ಅಂದ್ಕೊಂಡೆ ಏನೂ ಆಗಿಲ್ಲ ಅಂತ. ಆದರೆ ಅವರು ಮೊದಲನೇ ಬಾರಿಗೆ ದರ್ಶನ ಆದ ಕೂಡಲೇ, ಯಾಕೆಂದರೆ ಅದು ಒಂದು ಲೈಫ್ ಫೋರ್ಸ್. ಅದು ಸದ್ಗುರುನಾಥ ಅಂದರೆ ಲೈವ್ ಎಲೆಕ್ಟ್ರಿಕ್ ಕರೆಂಟ್ ಥರ. ಕರೆಂಟ್ ಟಚ್ ಮಾಡಿದ್ರೆ ಹೆಂಗೆ ಶಾಕ್ ಹೊಡೆಯುತ್ತೆ ಹಾಗಾಗಿರತ್ತಲ್ಲಿ ಅವತ್ತಿನ ದಿವಸ. ನಿಮ್ಮ ಮುಂದಿನ ಚಿಂತೆಯನ್ನು ಸದ್ಗುರುಗಳೇ ನೋಡಿಕೊಳ್ಳುತ್ತಾರೆ. ಆದ್ದರಿಂದ ಕಳೆದು ಹೋದದ್ದರ ನೆನಪು ಮಾಡುತ್ತಾ ಕೂಡಬಾರದು ಹಾಗೂ ಚಿಂತೆ ಮಾಡಬಾರದು. ಸಾವಧಾನದಲ್ಲಿ ಹಾಗೂ ಆನಂದದಲ್ಲಿ, ಸಮಾಧಾನದಲ್ಲಿ ಹಾಗೂ ಆನಂದದಲ್ಲಿ ಇರಬೇಕು. ಪ್ರಪಂಚವನ್ನು ಭಗವಂತನದೆಂದು ತಿಳಿದು ಅಭಿಮಾನರಹಿತರಾಗಿ ಮಾಡುವುದೇ ಪರಮಾರ್ಥವಾಗಿರುತ್ತದೆ. ಪರಮಾರ್ಥ ಅಂದರೆ ಅಭಿಮಾನವನ್ನು ಬಿಟ್ಟು, ಇದು ನೀನು ಕೊಟ್ಟಿದ್ಯಪ್ಪ ಪ್ರಪಂಚನ, ನಾನು ನಿನ್ನ ಆದೇಶ ಅನುಸಾರವಾಗಿ ನಿರ್ದೇಶ ಅನುಸಾರವಾಗಿ, ನೀನು ಡೈರೆಕ್ಟರು ನಾನು ಆ್ಯಕ್ಟರು, ಅದ್ರ ಪ್ರಕಾರ ನಾನು ಆ್ಯಕ್ಟಿಂಗ್ ಮಾಡ್ತೀನಪ್ಪ. ಪರಮೇಶ್ವರನ ಸ್ಮರಣೆ ಮಾಡುತ್ತಾ ಅವನೇ ಕರ್ತ ಎಂದು ತಿಳಿದು ಹಾಗೂ ಎಲ್ಲವನ್ನೂ ಅವನಿಗಾಗಿಯೇ ಮಾಡುವುದೆಂದರೆ ಭಗವಂತನಿಗೆ ಅರ್ಪಣ ಮಾಡಿದಂತೆಯೇ ಇರುತ್ತದೆ. ಅವನಿಂದ ಅವನಿಗಾಗಿ ಅವನಿಗೋಸ್ಕರ ಮಾಡಬೇಕು ಎಲ್ಲ ಕೆಲಸವನ್ನು. ಕೇವಲ ಕರ್ಮದ ಕೊನೆಗೆ ಕೃಷ್ಣಾರ್ಪಣ ಅನ್ನುವುದೆಂದರೆ ಉಳಿದ ಸಮಯದಲ್ಲಿ ಅವನನ್ನು ಮರೆತಂತೆ ಆಗಲಿಲ್ಲವೇ? ಯಾವಾಗಾದ್ರೂ ನಾವೇನಾದ್ರು ಒಂದು ನಿರೂಪಣ ಮಾಡುವಾಗ, ಸತ್ಸಂಗದಲ್ಲಿ ಕೂತಾಗ ಅಥವಾ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿಬಿಡ್ತೀವಿ ನಾವು. ಅಂದರೆ ಬಾಕಿ ಸಮಯದಲ್ಲಿ ಅವನನ್ನು ಮರ್ತಂಗಾಗಲಿಲ್ವಾ? ಸದಾಕಾಲನೂ ಏನೇ ಕೆಲಸ ಮಾಡಿದ್ರು ಕೃಷ್ಣಾರ್ಪಣ ಮಸ್ತು ಆಗಬೇಕಂದ್ರೆ ಆ ಭಾವನೆ, ಅರ್ಪಣೆ ಭಾವನೆ ಸತತವಾಗಿಯೂ ಜಾಗೃತವಾಗಿರಬೇಕು. ಭಗವಂತನಿಗೆ ನನ್ನನ್ನು ನಿನ್ನವನೆಂದು ತಿಳಿದುಕೋ, ನಾನು ಈ ಮನಸ್ಸನ್ನು ನಿನ್ನ ಚರಣಗಳಲ್ಲಿ ಅರ್ಪಣಾ ಮಾಡಿರುತ್ತೇನೆ, ನನಗೆ ನಿನ್ನಲ್ಲಿ ಏನೂ ಬೇಡುವ ಇಚ್ಛೆ ಆಗಬಾರದು ಎಂದು ಪ್ರಾರ್ಥಿಸಬೇಕು. ಇಲ್ಲವಾದರೆ ರಾಜ್ಯ ಕೊಡಲು ಸಮರ್ಥನಾದವನ ಹತ್ತಿರ ಕಸಬರಿಗೆ ಬೇಡಿದಂತೆ ಆಗುತ್ತದೆ. ಭಗವಂತನಿಗೆ ಮನಪೂರ್ವಕ ಪ್ರಾರ್ಥಿಸಬೇಕು, ಅಂದರೆ ಅವನು ನಮಗೆ ಸರಿಯಾದ ಮಾರ್ಗ ತೋರಿಸುತ್ತಾನೆ. ಯಾರ ಪ್ರಪಂಚದಲ್ಲಿ ಪರಮಾತ್ಮನೇ ಬೆನ್ನ ಹಿಂದೆ ಇರುತ್ತಾನೋ ಅವನಿಗೆ ಅದೇ ಪರಮಾರ್ಥವಾಗುತ್ತದೆ. ಹಾಗೂ ಯಾರ ಬೆನ್ನ ಹಿಂದೆ ಅಭಿಮಾನ ಇರುತ್ತದೆಯೋ ಅವನಿಗೆ ಪರಮಾರ್ಥವು ಪ್ರಪಂಚವೆಂದು ತಿಳಿಯಬೇಕು. ಪರಮಾರ್ಥಕ್ಕೆ ಬಂದು ಅಲ್ಲಿ ಪ್ರಪಂಚವನ್ನು ತರಬಾರ್ದು, ಅಂದರೆ ನನ್ನ ಅಭಿಮಾನವನ್ನು ತರಬಾರ್ದು. ಅಭಿಮಾನ ರಹಿತವಾಗಿ ನಾನು ಪರಮಾತ್ಮ ಕೊಟ್ಟಿದ್ದಾನೆ ಈ ಪ್ರಪಂಚವನ್ನು ಮಾಡುತ್ತಾ ಇದ್ದರೆ ಅದು ಏನಾಗತ್ತಪ್ಪ, ಅದು ಪರಮಾರ್ಥವೇ ಆಗಿಬಿಡುತ್ತೆ. ಯಾಕೆಂದರೆ ಸದಾಕಾಲ ಭಗವಂತ ಈ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ, ನನ್ನ ಬೆನ್ನ ಹಿಂದೆ ಇದ್ದಾನೆ, ಅವನ ಮುಖೇಣ ಈ ಕೆಲಸಗಳಾಗ್ತಾ ಇದೆ ಅನ್ನೋ ಅರಿವು ಸತತವಾಗಿದ್ದರೆ ಆ ನಮ್ಮ ಜೀವನ ಪರಮಾರ್ಥ ಆಗುತ್ತದೆ ಅಂತ ಹೇಳುತ್ತಾ
ಜಾನಕಿ ಜೀವನಸ್ಮರಣ ಜೈ ಜೈ ರಾಮ್. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.